ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಗ್ತದೆ. ಹಾಗಾದ್ರೆ ಟ್ವಿಸ್ಟಿನ ಜೊತೆಗೆ ಮಗದೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಪವಿತ್ರ ತನ್ನ ಮಾವನನ್ನ ಕೆಲಸದ ಆಕೆ ಪದ್ಮವ್ರ ಜೊತೆ ಕಳಿಸ್ಕೊಟ್ಬಿಡ್ತಾರೆ. ಕೇಳ್ತಾರೆ ಕೂಡ, ಯಾಕೆ ನೀವು ಹೋಗ್ಬೇಕು, ನಾನೇ ಹೋಗ್ತೀನಿ ಅಂತ. ಆದ್ರೆ ಮಾವ ಮಾತ್ರ ನಾನೇ ಹೋಗ್ಬೇಕು, ಬಟ್ ಕೇಳಿದ್ರೆ ನಾನು ಎಲ್ಲಿ ಹೋಗಿದ್ದೀನಿ ನಿನ್ಗೆ ಗೊತ್ತೇ ಇಲ್ಲ ಅಂತ ಹೇಳು ಅಂತ ಹೇಳ್ಬಿಡ್ತಾರೆ. ಎಂದು ಸುಳ್ಳು ಹೇಳದ ಪವಿತ್ರ ಇವತ್ತು ಸುಳ್ಳು ಹೇಳು ಪರಿಸ್ಥಿತಿ ಬಂದದ. ಇತ್ತ ಕಡೆ ಪೂಜೆಗೆ ಬಂದಾಗ ಇಲ್ಲಿ ಅವರಲ್ಲಿ ಯಜಮಾನರು ಬರಬೇಕಲ್ವಾ ಪೂಜೆ ನೆರವೇರೋದಕ್ಕೆ ಅಂತ ಪುರೋಹಿತರು ಹೇಳ್ತಾರೆ. ಆದರೆ ಅವ್ರು ಬರುವುದಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಚಿಕ್ಕಪ್ಪ ತಿಳಿಸಿದಾಗ ಎಲ್ಲಿ ಹೋಗಿದ್ದಾರೆ ಏನು ಅಂದಾಗ ಪವಿತ್ರ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ಆದರೆ ಇಲ್ಲಿ ದೇವ್ ಚಿಕ್ಕಪ್ಪ ಅವಳಿಗೆ ಯಾಕೆ ಗೊತ್ತಿಲ್ಲ, ಅವಳದೇ ಜೊತೆ ಮಾತಾಡ್ತಿದ್ರು, ಅವ್ಳಿಗೆಲ್ಲ ಗೊತ್ತು, ಸುಳ್ಳು ಹೇಳ್ತಿದ್ದಾರೆ ಅಂತಾರೆ. ಆಗ ರಾಧಿಕಾ ಅವರು, ಎಲ್ಲಿ ನೀನು ಈ ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದೆ ಅಲ್ವಾ, ನಿಮ್ಮ ಮಾವ ಎಲ್ಲಿ ಹೇಳು, ಎಲ್ಲಿ ಹೋದ್ರು ಹೇಳು ಅಂತ ಕೇಳ್ತಾರೆ. ಅದು ಮತ್ತೆ ನನಗೆ ಮಾವ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರ. ಇದರಿಂದಾಗಿ ದೇವ್ ಚಿಕ್ಕಪ್ಪಂಗೆ ಅಚ್ಚರಿ ಆಗತ್ತೆ. ಇವರಿಬ್ರು ಇಷ್ಟೇ ಮಾತಾಡಿದ್ದ, ಇವಳು ಗೊತ್ತಲ್ವಾ ಎಲ್ಲೋ ಹೋಗಿದ್ದಾರೆ ಅಂತ, ಜೊತೆಗೆ ಪದ್ಮ ಜೊತೆ ಹೋದ್ರು ಅಂತ ಕೂಡ ಗೊತ್ತಿತ್ತಲ್ಲ, ಆದ್ರೂ ಯಾಕೆ ಇವಳು ಹೇಳಲಿಲ್ಲ ಅಂತ ಹೇಳಿ ಚಿಕ್ಕಪ್ಪ ಅನ್ಕೋತಾರೆ. ಬಟ್ ಅವ್ರಿಗೆ ಏನನ್ನ ಕೂಡ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಇತ್ತ ಕಡೆ ದೇವ, ನಾನು ಕಾಲ್ ಮಾಡ್ತೀನಮ್ಮ ಅಂತ ಹೇಳಿ ಕಾಲ್ ಮಾಡ್ತಾರೆ. ಬಟ್ ಸ್ವಿಚ್ ಆಫ್ ಅಂತ ಬಂದಿರುತ್ತೆ. ಸ್ವಿಚ್ ಆಫ್ ಬರ್ತಿದ್ದಾಗೆ ಈ ಕಡೆ ರಾಧಿಕಾ ಅವರು ಬರುವುದಿಲ್ಲ, ಬಿಡಿ ನನಗೆ ಗೊತ್ತಿದೆ, ಇದೇನು ನನಗೆ ಅಭ್ಯಾಸ ಇದೆ ಅಲ್ವಾ ಒಬ್ಳೆ ಪೂಜೆ ಮಾಡೋದು, ಒಬ್ಳೆ ಎಲ್ಲವನ್ನ ಕೂಡ ಮಾಡೋದು, ಈಗಲೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ ಅಷ್ಟೇ ಅಂತ ಹೇಳಿದಾಗ, ಇಲ್ಲ ಇಬ್ರು ಸೇರ್ಕೊಂಡೆ ಪೂಜೆಯನ್ನ ನೆರವೇರಿಸಬೇಕು, ಇಲ್ಲಾಂದ್ರೆ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಅಂತಾನೆ ಪುರೋಹಿತರು ಹೇಳ್ತಾರ. ಆಗ ಚಿಕ್ಕಪ್ಪ, ನಾನು ನನ್ನ ಹೆಂಡತಿ ಮಂಗಳ ಪೂಜೆ ಕುತ್ಕೋತೀವಿ, ಇಲ್ಲ ನನ್ನ ಮಗ ಮತ್ತೆ ನನ್ನ ಸೊಸೆ ಪೂಜೆ ಕುತ್ಕೋತಾರೆ ಅಂತ ಹೇಳಿ ದೇವ್ ಚಿಕ್ಕಪ್ಪ ಹೇಳಿದಾಗ, ನೀನಿನ್ನೂ ಕೂಡ ಯಜಮಾನ ಆಗಿಲ್ಲ, ಯಜಮಾನ ಆದಾಗ ಯಾರು ಪೂಜೆ ಕುತ್ಕೋಬೇಕು ಅಂತ ಹೇಳಿ ನೀನ್ ತೀರ್ಮಾನ ಮಾಡುವಂತೆ, ಆದ್ರೆ ಈಗ ನಾನು ಹೇಳ್ತೀನಿ ಪೂಜೆಗೆ ಯಾರು ಕುಳಿತುಕೋಬೇಕು ಅಂತ, ಪವಿತ್ರ ಮತ್ತೆ ದೇವಿ ಪೂಜೆಗೆ ಕುಳಿತುಕೋತಾರೆ ಅಂತ ಹೇಳ್ತಾರೆ. ಇತ್ತ ಕಡೆ ದೇವ್ ಮತ್ತೆ ಪವಿತ್ರ ಶಾಕ್ ಆಗ್ತಾರೆ. ಈ ಕಡೆ ರಾಧಿಕಾ ಅವರು, ದೇವ ಮತ್ತೆ ಪವಿತ್ರ ಹೋಗಿ ರೆಡಿ ಆಗಿ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಪೂಜೆಗೆ ಕೂತಂತಹ ರಾಧಿಕಾ ಅವರು ಸರಿಬೇಕಾಗತ್ತೆ, ಆ ಒಂದು ಪೂಜೆಗೆ ದೇವ್ ಮತ್ತೆ ಪವಿತ್ರ ಕೂತ್ಕೋಬೇಕಾಗತ್ತೆ. ಈ ಕಡೆ ಪವಿತ್ರ ಮತ್ತೆ ದೇವ್ ರೆಡಿ ಆಗಿ ಬರ್ತಾರೆ. ಈ ಕಡೆ ರೆಡಿ ಆದಂತಹ ದೇವ್ ಪವಿತ್ರ ರೂಮಿಗೆ ಬರ್ತಾರೆ. ರೆಡಿ ಆದ್ರ ಅಂದಾಗ, ಹಾ ರೆಡಿ ಆದ ಅಂದಾಗ, ಗೊತ್ತಾಯ್ತು ಬಿಡಿ ರೆಡಿ ಆಗಿದ್ರ ಅಂತ ಹೇಳಿ ಚೀಡಿಸ್ತಾರೆ. ನಂತರ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತದ್ರ ಅಂತ ದೇವಿ ಹೇಳೋದಕ್ಕೂ ಪವಿತ್ರ ಹೇಳೋದಕ್ಕೂ ಸೂಪವಾಗಿರತ್ತೆ. ತದನಂತರ ನೀವು ಜಸ್ಟ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ ಅಂದಾಗ, ಬೇಡ ನಾನು ಹೀಗೆ ಇರ್ತೀನಿ ಅಂತ ಹೇಳಿ ಪವಿತ್ರ ಹೇಳ್ತಾರೆ. ಇಲ್ಲ ಕಣ್ರಿ, ದಯವಿಟ್ಟು ನಾನು ಮಾತು ಕೇಳ್ರಿ, ಯಾಕೆ ನಾನು ಮಾತು ಕೇಳಲ್ಲ, ನೀವು ಲಿಪ್ಸ್ಟಿಕ್ ಹಾಕೊಳ್ರಿ, ಚಂದ ಕಾಣಿಸ್ತೀರಾ, ಸ್ವಲ್ಪ ಲಿಪ್ಸ್ಟಿಕ್ ಮಿಸ್ ಆಗ್ತದೆ ನಿಮ್ಮ ತುಟಿಯಲ್ಲಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಫೋರ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಪವಿತ್ರ ಲಿಪ್ಸ್ಟಿಕ್ ಅನ್ನ ಕೂಡ ಹಚ್ಕೋತಾರೆ. ಸರಿಯಾಗಿ ಹಚ್ಕೊಳ್ಳೋದಿಲ್ಲ, ಏನ್ರಿ ಲಿಪ್ಸ್ಟಿಕ್ ಹಚ್ಚಕ್ಕೂ ಸರಿಯಾಗಿ ಬರಲ್ವಾ, ಇಲ್ಲಿ ಕರೆಕ್ಟ್ ಆಗಿ ನೀಟ್ ಮಾಡ್ಕೊಡಿ ಅಂತ ಸನ್ನೆ ಮಾಡ್ತಿದ್ದಾರೆ. ಬಟ್ ಪವಿತ್ರ ಗೊತ್ತಾಗ್ತಿಲ್ಲ. ಹಾಗೆ ಆಗ ದೇವಿ ಹೋಗಿ ಸರಿಪಡಿಸ್ತಾರೆ. ತದನಂತರ ಇತ್ತ ಕಡೆ ಕನ್ನಡಿಯಲ್ಲಿ ನಿಂತ ಪವಿತ್ರನ ನೋಡಿದೆ. ನಿಜಕ್ಕೂ ನಿಮಗೆ ನಾನು ಸರಿಯಾಗಿ ನಿಮ್ಮ ಮುಂದೆ ನಾನು ಏನು ಅಲ್ಲ ಕಣ್ರಿ ಅಂತ ಹೇಳಿದಾಗ, ಯಾರು ಸರಿ ಹೇಳಿದ್ದು, ನಿಮಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂತ ಪವಿತ್ರ ಹೇಳ್ತಿದ್ದಾರೆ. ಯಾಕ್ರಿ ಆ ರೀತಿ ಮಾತಾಡ್ತೀರಾ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ದೇವಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ತಂಗಿ ಬರ್ತಾರೆ, ಪೂಜೆಗೆ ಕರೀತಿದ್ದಾರೆ, ಬನ್ನಿ ಸೂಪರ್ ಕಾಣಿಸ್ತೀರಾ ಇಬ್ರು ಕೂಡ ಕ್ಯೂಟ್ ಕಪಲ್ಸ್, ನಿಮ್ಮಿಬ್ಬರ ಜೋಡಿ ಅಂತೂ ಸೂಪರು ಅಂತ ಹೇಳಿ ದೃಷ್ಟಿಯನ್ನ ತೆಗಿತಾಳೆ. ನಂತರ ಫೋಟೋ ತಗೊಳ್ದೇ ಇದ್ರೆ ಹೇಗೆ, ಫೋಟೋ ತಗೊಳ್ಳೇಬೇಕಲ್ವಾ ಅಂತ ಹೇಳಿ ನೀವಿಬ್ರು ಜೊತೆಯಾಗಿ ನಿಂತ್ಕೊಳ್ಳಿ, ಕಪಲ್ಸ್ ರೀತಿ ಫೋಟೋ ತಗೋತೀನಿ ಅಂತಾರೆ. ಇಬ್ರು ಕೂಡ ಹತ್ರ ಬರುವುದಕ್ಕೆ ಹಿಂಚಿಡಿದಾಗ, ಕಪಲ್ಸ್ ಆಗಿ ನಿಂತ್ಕೊಳ್ಳಿ, ನೀವು ಕಪಲ್ಸ್ ತಾನೆ ಅಂತ ಹೇಳಿ ಹೆಗ್ಲ ಮೇಲೆ ಕಾಯಿ ಹಾಕಿಸ್ತಾರೆ. ಹೀಗೆ ಹಾಕೊಂಡು ನಿಂತಿರ್ಬೇಕು ಯಾವಾಗ್ಲೂ ಕೂಡ, ಆಯ್ತಾ ಅಂತ ತಂಗಿ ಹೇಳಿ ಫೋಟೋ ತೆಗಿಬೇಕಾದ್ರೆ ನಿಜಕ್ಕೂ ಪವಿತ್ರ ದೇವ್ನನ್ನ ಇಷ್ಟಪಡ್ತಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ತದನಂತರ ದೇವ್ ಮತ್ತೆ ಪವಿತ್ರ ಇಬ್ರು ಕೂಡ ಹಸುಮಣಿ ಮೇಲೆ ಬಂದು ಕೂತ್ಕೋತಾರೆ. ಹಸುಮಣಿ ಮೇಲೆ ಬಂದು ಕೂತಂತ ಪವಿತ್ರ ಮತ್ತೆ ದೇವಿ ಇಬ್ರು ಕೂಡ ಪೂಜೆಯನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ಇದನ್ನ ನೋಡಿ ಸಹಿಸೋಕಾಗದ ನಮ್ರತ ಅಲ್ಲೇ ಮಾತನಾಡ್ತಿದ್ದಾರೆ. ಈ ಕಡೆ ಅಮ್ಮ, ಏನೇ ಪವಿತ್ರ, ಏನೇ ನಮ್ರತ ಜೋರಾಗಿ ಮಾತಾಡ್ತಿದ್ಯಲ್ಲ, ಮನಸ್ಸನ್ನು ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ಜೋರಾಗಿ ಮಾತಾಡ್ತಿದ್ಯಾ ಮಗಳೇ ನೀನು ಅಂತ ಹೇಳಿದಾಗ, ಇನ್ನೇನು ಮಾಮಿ ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಳಕ್ ಆಗತ್ತ ನನ್ನಿಂದ, ಖಂಡಿತ ನನಗೆ ಯಾವುದನ್ನ ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ, ಕಿರ್ಚಾಡ್ಬಿಡ್ಬೇಕು, ಕೂಕಾಡ್ಬಿಡ್ಬೇಕು ಅಂತ ಅನ್ನಿಸ್ತದೆ, ನಂಗೆ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಿದೆ ಅಂತ ಹೇಳಿ ನಮ್ರತ ತಿಳಿಸ್ತಾರೆ. ಅತ್ತ ಕಡೆ
ಪವಿತ್ರ ಮನೆಗೆ ಅವರ ಅತ್ತೆ ಬಂದಿದ್ದೆ ಒಂದು ಮಾತನ್ನ ಹೇಳಿ ಹೋಗ್ತಾರೆ. ನಾನಂತೂ ಪವಿತ್ರಾಗೆ ಆಸ್ತಿಯಲ್ಲಿ ತೊಂದರೆ ಕೊಡುವುದಿಲ್ಲ ಅಂತ ಅದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ತಾತ. ಮಗನ್ಗೆ ಆಕೆ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ಪವಿತ್ರಾಗೆ ಆಸ್ತಿಯಲ್ಲಿ ತೊಂದರೆ ಕೊಡುವುದಿಲ್ಲ ಅಂತ ಅದರ ಅರ್ಥ ಅದರದೇ ಮೇಲೆ ಆಕೆ ವರ್ಕ್ ಮಾಡ್ತಿದ್ದಾಳೆ. ಖಂಡಿತ ಆಸ್ತಿಯಲ್ಲಿ ಅವಳು ಪಾಲ್ ಕೇಳುವುದಕ್ಕೆ ಬಂದೇ ಬರ್ತಾಳೆ, ಖಂಡಿತ ತೊಂದರೆ ಕೊಡ್ತಾಳೆ ಅನ್ನೋದು ಖಾತ್ರಿ ಆಗ್ತದ ಅಂತ ಹೇಳಿ ತಾತ ಮಗಂಗೆ ಹೇಳಿದಾಗ ಮಗಂಗೆ ನಿಜಕ್ಕೂ ಕೂಡ ಯೋಚನೆ ಶುರುವಾಗ್ಬಿಡುತ್ತೆ. ಇತ್ತ ಕಡೆ ದೇವ ತಂದೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಮಗುವಿನ ಸ್ಥಿತಿ ಹೇಗಿದೆ ಅಂದಾಗ ತುಂಬಾನೇ ಕ್ರಿಟಿಕಲ್ ಇದೆ, ಆಪರೇಷನ್ ಮಾಡಬೇಕಾಗಿದೆ ಅಂದಾಗ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮೊದಲು ಆಪರೇಷನ್ ಮಾಡಿ ಅಂತ ಹೇಳ್ತಾರೆ. ಆಪರೇಷನ್ ಮಾಡ್ತಿದ್ದಾರೆ. ಈ ಕಡೆ ವಿನುತಾ ಕೂಗಾಡ್ತಿದ್ದಾರೆ, ಅತ್ತ ಕಡೆ ಅಮ್ಮ ಸಮಾಧಾನ ಮಾಡ್ತಿದ್ದಾರೆ. ಫೈನಲಿ ಆಪರೇಷನ್ ಆಗತ್ತೆ, ಮಗು ಹುಷಾರಾಗಿದೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಈ ಕಡೆ ಗೋವರ್ಧನ್ ಅವರು ಬಂದಿದೆ. ವಿನುತಾ ಕೇಳಿಸ್ಕೊಂಡ್ಯಮ್ಮ, ಮಗು ಡೇಂಜರ್ ಇಂದ ಪಾರಾಗಿದೆ, ಮಗು ಆರಾಮಾಗಿದೆ ಅಂದಾಗ ಮಗುಗೆ ತೊಂದರೆ ಆಗ್ತಿರೋದೇ ನಿಮ್ಮಿಂದಾನೇ ಇವತ್ತು ನಮ್ಗೆ ಸ್ಥಿತಿ ಬಂದಿರೋದು. ನೀವೇನ್ರಿ ಹೇಳುದು? ನನ್ನ ದುಃಖ ನಿಮ್ಮನ್ನ ತಟ್ಟದೆ ಬಿಡುವುದಿಲ್ಲ. ಖಂಡಿತ ನಿಮ್ಮ ಮನೆಗೆ ಖಂಡಿತ ಕೆಟ್ಟದಾಗೆ ಆಗತ್ತೆ. ನನ್ನ ಶಾಪ ತಟ್ಟತ್ತೆ, ಬೆಲೆ ತೆತ್ತೀರಾ ನೀವು ಅಂತ ಹೇಳಿ ಹೇಳ್ತಿದ್ದಾರೆ. ಇತ್ತ ಕಡೆ ಅಮ್ಮ ಸಮಾಧಾನ ಪಡಿಸ್ತಿದ್ದಾರೆ. ಯಜಮಾನ್ರಿಗೆ ಯಾಕೆ ರೀತಿ ಮಾತಾಡ್ತಿದ್ಯಾ? ಅದರಿಂದಾನೇ ಈ ರೀತಿ ಎಲ್ಲ ಆಗಿದ್ದು ಅಂದಾಗ ನೀನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ಯಲ್ವಾ, ಅದರಿಂದ ಈ ರೀತಿ ಎಲ್ಲ ಆಗಿರೋದು. ಅವರ ಶಾಪದಿಂದ, ಅವರು ಯಾರು ಸರಿ ಇಲ್ಲ, ಅವರಿಂದಾನೇ ನಾವು ಈ ಸ್ಥಿತಿಗೆ ಬಂದಿರೋದು, ನನಗೆ ಮೋಸ ಆಗಿರೋದು ಅಂತ ಆ ಹುಡುಗಿ ಹೇಳ್ತಿದ್ದಾರೆ. ಇತ್ತ ಕಡೆ ಗೋವರ್ಧನ್ ಅವರು ಕಣ್ಣೀರು ಹಾಕ್ತಿದ್ದಾರೆ, ಹೊರಟು ಬಿಡ್ತಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಪದ್ಮಗೂ ಗೋವರ್ಧನ್ ಅವರು ಆ ಹುಡುಗಿಗೂ ಏನ್ ಸಂಬಂಧ? ಆ ಮಗು ಈ ವಂಶದ ಮಗು ಅಂತ ಹೇಳಿ ಗೋವರ್ಧನ್ ಅವರು ಹೇಳ್ತಿರೋದು ಅದಕ್ಕೆ ಇದರಿಂದಿನ ರಹಸ್ಯ ಏನು? ಖಂಡಿತ ಯಾವುದೊಂದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಯಜಮಾನ್ರು ಅಂತ ಹೇಳಿ ಪದ್ಮ ಅವರು ಹೇಳ್ತಾರೆ, ದಿವತ್ತ ಮನುಷ್ಯರು ಅಂತ ಹೇಳ್ತಾರೆ. ನಾವಿವತ್ತು ಬದುಕಿದೀವಿ ಅಂದ್ರೆ ಅದಕ್ಕೆ ಅವ್ರ ಕಾರಣ ಅಂತಾರೆ. ಆದ್ರೆ ಮಗಳು ನನಗೆ ಮೋಸ ಆಗಿದೆ, ನಮ್ಮ ಈ ಸ್ಥಿತಿಗೆ ಅವ್ರ ಕಾರಣ ಅಂತ ಹೇಳ್ತಿದ್ದಾರೆ. ಆಕೆ ಮುಖ ಯಾಕಿನ್ನೂ ಕೂಡ ರಿವೀಲ್ ಮಾಡ್ತಿಲ್ಲ. ನಿಜಕ್ಕೂ ಆ ಮನೆಯ ವಂಶಧಾರಕ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಯಾರ ಮಗು ಆಗಿರ್ಬೋದು ಇದು? ಆ ಮನೆಯಲ್ಲಿದ್ದು ದೇವ್ ತಿಲಕ್ ಜೊತೆಗೆ ಅವರ ಅಣ್ಣ ಅಂದ್ರೆ ಚಿಕ್ಕಪ್ಪನ ಮಗ ಮಾತ್ರನೇ. ಹಾಗಿದ್ರೆ ಚಿಕ್ಕಪ್ಪನ ಮಗನಿಂದಾನೇ ಈ ಹುಡುಗಿಗೆ ಮೋಸ ಆಗಿದೆ ಅಂತ ಅನ್ನಿಸ್ತದ. ಆ ಮೋಸವನ್ನ ಸರಿಪಡಿಸ್ಲಿಕ್ಕೆ ಗೋವರ್ಧನ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮನೆ ಮರ್ಯಾದೆ ಅಂತ ಹೇಳಿ ಹೊರಗಿಟ್ಟು ಆ ಮಗುವಿನ ಎಲ್ಲ ಯೋಗಕ್ಷೇಮವನ್ನ ನೋಡ್ಕೋತಿದ್ದಾರೆ ಅಂತ ಹೇಳಿ ಅನ್ನಿಸ್ತದ. ಇದೆಲ್ಲದರ ನಡುವೆ ಪವಿತ್ರಗೆ ಡೌಟ್ ಶುರುವಾಗಿದೆ. ಇಲ್ಲಿ ಮಾವ ಯಾಕೆ ಆ ಪದ್ಮ ಹೆಂಗಸರಿಗೆ ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ? ಅವ್ರ ಮಗುವಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮಾವ ಯಾಕಷ್ಟು ತಲೆ ಕೆಡಿಸ್ಕೊಂಡ್ರು ಅಂತ ಹೇಳಿ ತಲೆಯಲ್ಲಿ ಗುನುಗನಿಸ್ತಾ ಇದೆ. ಫೈನಲಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಈ ಕಡೆ ಊಟ ಮಾಡ್ಬೇಕಾಗಿದೆ, ಬಟ್ ಅಡುಗೆನೆ ಮಾಡಿಲ್ಲ, ಆ ಕೆಲಸವಳೇ ಇಲ್ಲ ಅಂತ ಹೇಳಿ ಇಲ್ಲಿ ಚಿಕ್ಕಪ್ಪ ಹೇಳ್ತಾರೆ. ಏನದು ಪವಿತ್ರ ಅಂದಾಗ ಅವ್ರ ಮಗುಗೆ ಆಕ್ಸಿಡೆಂಟ್ ಆಯ್ತು ಅಂತ ಅವರು ಹೊರಟು ಬಿಟ್ರು. ನೀವೇನು ಯೋಚನೆ ಮಾಡಬೇಡಿ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾನೇ ಹೋಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ಹೋದಾಗ ಇಲ್ಲಿ ದೇವ ಹಾಗೆ ಚಿಕ್ಕಮ್ಮನ ಮಗನ ಹೆಂಡತಿ ನಾದನೆ ಎಲ್ಲರೂ ಕೂಡ ಹೋಗಿ ಹೆಲ್ಪ್ ಮಾಡ್ತಿದ್ದಾರೆ ಪವಿತ್ರಾಗೆ. ಜೊತೆಗೆ ಈತ ಕಡೆ ನಮ್ರತಾ ಅಮ್ಮ ಬಂದಿದ್ದ ಇಲ್ಲಿ ರಾಧಿಕಾ ಅವ್ರ ಹತ್ರ ಇಲ್ಲಿ ಅಣ್ಣ ಕೂಡ ಕಾಣಿಸ್ತಿಲ್ಲ. ಅಟ್ ಎ ಟೈಮ್ ಆಕೆ ಕೂಡ ಕಾಣಿಸ್ತಿಲ್ಲ. ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ಇಬ್ರು ಕೂಡ ಜೊತೆಯಾಗಿ ಹೋಗಿರ್ಬೋದು ಅಂತ ಅನ್ನಿಸ್ತದೆ, ಅದಕ್ಕೆ ಅಂತ ಹೇಳಿ ಹುಳಿ ಎಣ್ಬಿಡ್ತಾರೆ. ರಾಧಿಕಾ ತಲೆ ಕೆಟ್ಟು ಹೋಗುತ್ತಾ. ತದನಂತರ ರಾಧಿಕಾ ಅವರು ಕೂಡ ಹೋಗಿದ್ದೆ ಪವಿತ್ರಾಗೆ ಹೆಲ್ಪ್ ಮಾಡ್ತಿದ್ದಾರೆ. ನಮ್ರತಾನು ಕೂಡ ಹೆಲ್ಪ್ ಮಾಡಿಸ್ತಾರೆ. ನಂತರ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡಿ ಎಲ್ಲರೂ ಕೂಡ ಸಖತ್ತಾಗಿ ಊಟವನ್ನ ಮಾಡ್ತಾರೆ. ನಂತರ ಅವತ್ತು ಅಲ್ಲೇ ಇರ್ಬೇಕಾಗತ್ತೆ. ಇಲ್ಲಿ ದೀಪ್ ಕೂಡ ಅಲ್ಲೇ ಉಳ್ಕೋಬೇಕಾಗತ್ತೆ. ಇಲ್ಲಿ ರಾಧಿಕಾ ಅವರು ಹೊರಡ್ಬೇಕಾದ್ರೆ ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ, ನೀನು ಅನ್ಕೊಂಡಾಗೆ ದೇವನ್ನ ಇಲ್ಲೇ ಉಳಿಸ್ಕೊಂಡೆ. ಒಂದಿನ ನನ್ನನ್ನು ಮನೆಯಿಂದ ಆಚೆ ಕಳಿಸ್ತೀಯ ಅಲ್ವಾ, ನೀನು ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತೀಯ ಮಾವಂದನ್ನ, ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಈ ಟ್ಯಾಕ್ಟಿಕ್ಸ್ನ ಅಂತ ಹೇಳಿ ಪವಿತ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ಬಿಡ್ತಾರೆ. ಇದರಿಂದ ಪವಿತ್ರಗೆ ತುಂಬಾ ವಿಚಾರ ಆಗ್ತದೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ